ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ.ಪಿ. ರವಿಕುಮಾರ್, ಬ್ಯಾಂಗ್ಳೂರಿನ ಆಸ್ಟರ್ ಹಾಸ್ಪಿಟಲಲ್ಲಿ ಮಕ್ಕಳ ನರತಜ್ಞ. ಈ ವಿಡಿಯೋದಲ್ಲಿ ಒಂದು ಹೊಸ ಸಾಂಕ್ರಾಮಿಕ ರೋಗದ ಬಗ್ಗೆ ಹೇಳ್ತೇನೆ. ನೀವು ಅನ್ಬೋದು, ಸಾಂಕ್ರಾಮಿಕ ರೋಗ ಯಾವ್ದಪ್ಪ, ಈಗ ತಾನೇ ಕೋವಿಡ್ ಮುಗೀತು ಅಂತ. ಇದು ನಮ್ಮನೆ, ನಿಮ್ಮನೆ, ಎಲ್ಲರ ಮನೆಗಳಲ್ಲೂ ತೊಂದರೆಯನ್ನು ಕೊಡುತ್ತಿದೆ. ಯಾವ್ದಪ್ಪ ಈ ಸಾಂಕ್ರಾಮಿಕ ರೋಗ ಅಂತ ನೀವೆಲ್ಲ ಯೋಚಿಸ್ತಿರ್ಬೋದು. ಗೊತ್ತಾಯ್ತಾ ಯಾವ್ದು ಅಂತ? ಇದೇ ಸ್ಕ್ರೀನ್ ಟೈಮ್, ಅಂದ್ರೆ ಒಂದು ಪರದೆಯ ಸಮಯ. ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ಒಂದು ಟಿವಿ, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಐಪ್ಯಾಡ್, ಎಕ್ಸ್ ಬಾಕ್ಸ್, ವೈ ಬಾಕ್ಸ್ ಏನ್ ನಿಮ್ಮ ಹತ್ರ ಇದೆಯೋ ಅದೆಲ್ಲ ಎಷ್ಟು ಸಮಯ ನಾವು ಅದರ ಮುಂದೆ ಕೂತ್ಕೊಂತೀವೋ ಅದನ್ನ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ. ಈ ದಿನ ಇದೊಂದು ದೊಡ್ಡ ಕಾಯಿಲೆ, ಸಮಸ್ಯೆ. ಆ ಅದೇ ಸಮಯದಲ್ಲಿ ನಾವು ಹೇಳ್ಬೋದು, ಮೊಬೈಲ್ ಇಲ್ಲದೆ ಹೋದ್ರೆ ಒಂದು ಅನಿವಾರ್ಯತೆ ಅಂತಾನು ಹೇಳ್ಬೋದು. ಆದ್ರೆ ಮಿತಿ ಮೀರಿದ್ರೆ ಅಮೃತನೂ ವಿಷ ಆಗತ್ತೆ. ಅದೇ ಇವತ್ತು ನಮ್ಗೆ ಈ ಮೊಬೈಲ್ ಡಿವೈಸಸ್ ಇಂದ ಆಗ್ತಾ ಇದೆ. ಇದರಿಂದ ಏನೇನ್ ತೊಂದರೆಗಳಾಗ್ಬೋದು ಅನ್ನೋದು ಒಂದು 4 ವಿಚಾರಗಳ ಬಗ್ಗೆ ಮಾತ್ರ ಹೇಳ್ತೇನೆ. ಒಂದು ದೈಹಿಕ ಆರೋಗ್ಯ, 2ನೇದು ಮಾನಸಿಕ ಆರೋಗ್ಯ, 3ನೇದು ಸಂಬಂಧಗಳು, 4ನೇದು ಒಂದು ಉತ್ಪಾದಕತೆ, ಒಂದು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಪ್ರೊಡಕ್ಟಿವಿಟಿ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಇವು 4 ತುಂಬಾ ಬಹಳ ತೊಂದರೆ ಕೊಡ್ತಾ ಇದೆ. ಮೊದಲನೇದಾಗಿ ದೈಹಿಕ ಆರೋಗ್ಯ. ಮೊಬೈಲ್ ಇಟ್ಕೊಂಡಾಗ ಹಿಂಗ್ ಕೂಡೋದು, ಇಲ್ಲಿ ನೋಡೋದು, ಇದರಿಂದ ಕತ್ತು ನೋವು ಒಂದು, ಮತ್ತೆ ಕಣ್ಣಿಗೆ ಈಗಲೇ ನೋಡ್ತಿರ್ಬೋದು, ಚಿಕ್ಕ ಮಕ್ಕಳು ಬಹಳ ಬೇಗನೆ ಸ್ಪೆಕ್ಸ್ ಹಾಕೊಳ್ಳೋದು, ಇದೆಲ್ಲ ತೊಂದರೆ ಆಗ್ತದೆ. ದೈಹಿಕ ಆರೋಗ್ಯದ ಬಗ್ಗೆ ಬಹಳ ತೊಂದರೆ ಮಾಡ್ತಿದೆ. ಇದು ಹೆಂಗೆ ಅಂದ್ರೆ, ಕುಂತಿ ಈ ತರ ಮುಂದೆ ಕುಂತಿ ಕತ್ತಿನಲ್ಲಿ ನೋವು ಜಾಸ್ತಿ ಆಗ್ತಿರೋದು, ಟೆಕ್ಸ್ಟ್ ನೆಕ್ ಅಂತ ಹೇಳ್ತಾರೆ. ಇದು ಒಂದು ಬೆನ್ನಲ್ಲಿ ಇರುವ ಬೆನ್ನು ಉರಿ ಮೇಲೆ ತೊಂದರೆ ಮಾಡಿ ಮುಂದೆ ಬಹಳ ತೊಂದರೆಗಳಾಗ್ತದೆ. ಅದೇನಕ್ಕೆ ಮುಂದೆ ತೊಂದರೆ ಆಗುತ್ತೆ ಅಂದ್ರೆ, ಇದು ಒಂದು ದಿನದಲ್ಲಿ 2 ದಿನದಲ್ಲಿ ಗೊತ್ತಾಗಲ್ಲ. ಒಂದೇ ದಿನ ನೀವು ಕುತ್ಕೊಂಡು ತುಂಬಾ ಹೊತ್ತು ಮೊಬೈಲ್ ನೋಡ್ತೀರಾ, ನಿಮ್ಗೂ ಕತ್ ನೋವು, ಕೈ ನೋವು ಬಂದಿರ್ಬೋದು. ಆದ್ರೆ ಮಕ್ಕಳಲ್ಲಿ ಇವತ್ತಿಂದಾನೇ ಅದರ ಪ್ರಮಾಣ ಬೀಳ್ತಿದೆ, ಮುಂದೆ ತುಂಬಾ ಕಷ್ಟ ಆಗುತ್ತೆ. 2ನೇದು ಮಾನಸಿಕ ಆರೋಗ್ಯ. ಮೊಬೈಲ್ ಫೋನ್ ಮುಂದೆ ಕುತ್ಕೊಂಡು ಇವತ್ತು ಮಕ್ಕಳು ಓದು ಬರಹ ಬಗ್ಗೆ ಗಮನ ಕೊಡ್ತಿಲ್ಲ. 2ನೇದು ಗಮನ ಹರಿಸೋದು ಇಲ್ಲ. ಗಮನ ಅಂದ್ರೆ ಒಂದು ವಸ್ತು ಮೇಲೆ ಕುಂತ್ಕೊಂಡ್ರೆ, ಒಂದು ಕೆಲಸದ ಮೇಲೆ ಕುಂತ್ಕೊಂಡ್ರೆ ಕೆಲಸ ಆಗೋವರೆಗೂ ಅದರ ಮೇಲೆ ಗಮನ ಇರಬೇಕು. ಅದನ್ನ ಗಮನದ ಅವಧಿ ಅಂತೀವಿ. ಇಂಗ್ಲಿಷ್ನಲ್ಲಿ ಅಟೆನ್ಷನ್ ಡೆಫಿಸಿಟ್ ಅಂತ ಹೇಳ್ತೀವಿ. ಆ ಗಮನದ ಅವಧಿ ತುಂಬಾ ಕಮ್ಮಿ ಆಗ್ತದೆ. ಇದಲ್ಲದೆ ಮೊಬೈಲ್ ಫೋನ್ ನೋಡಿ ಅದರಿಂದ ಕೆಟ್ಟ ಅಭ್ಯಾಸಗಳು ಜಾಸ್ತಿಯಾಗಿ ಮಾನಸಿಕವಾಗಿ ಈ ಮಕ್ಕಳು ಇವತ್ತು ತುಂಬಾ ನೋವು ಪಡ್ತಿದ್ದಾರೆ. ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಂಥದೆಲ್ಲ ಚಿಕ್ಕ ಮಕ್ಕಳು ನೋಡಿ ಅದು ಬೇಕು ಇದು ಬೇಕು ಅನ್ನೋದು, ಸಿಕ್ಕಿಲ್ಲ ಅಂದ್ರೆ ನೋವು ಪಡೋದು, ಸಿಕ್ಕಿಲ್ಲ ಅಂದ್ರೆ ಅದು ಬೇಕೇ ಬೇಕನ್ನೋದೊಂದು, ಇನ್ನೊಂದು ಡಿಪ್ರೆಷನ್. ಇದೆಲ್ಲ ನಾವು ಮೆಡಿಕಲ್ ಸ್ಕೂಲ್ ಸೇರಿದಾಗ ಇದೆಲ್ಲ ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ ಒಂದು ಕೆಲವು ಕಡೆ ಸಮಾಜದಲ್ಲಿ ಇರ್ತಿತ್ತು. ಈಗ ಪ್ರತಿಯೊಂದು ಮನೆಯಲ್ಲೂ ಚಿಕ್ಕ ಮಗುನು, ಒಂದು ಹರಿಯದ ವಯಸ್ಸಿನವರು ಡಿಪ್ರೆಷನ್ ಅನ್ನೋ ವರ್ಡ್ ಯೂಸ್ ಮಾಡ್ತಿದ್ದಾರೆ. ಡಿಪ್ರೆಷನ್ ನ ಕನ್ನಡದಲ್ಲಿ ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಿ. ಇದು ಈ ಚಿಕ್ಕ ಮಕ್ಕಳಲ್ಲೇ ಬರ್ತಾ ಇದೆ. ಇದನ್ನ ತಡಿಬೇಕಂದ್ರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಏನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಏನಿದೆ ಅದನ್ನ ಕಟ್ ಮಾಡಬೇಕು. 3ನೇದಾಗಿ ಒಂದು ಏನ್ ಹೇಳ್ತಾರೆ, ಸಂಬಂಧಗಳು. ಒಂದು ಸಮಾಜದಲ್ಲಿ ಹೇಗೆ ಬೇರೆಯವ್ರ ಹತ್ರ ಮಾತಾಡಬೇಕು, ಹೇಗೆ ಇಂಟರಾಕ್ಟ್ ಮಾಡಬೇಕು, ಒಬ್ಬರ ಹತ್ರ ಮಾತಾಡಿದ್ರೆ ಒಂದು ಆ ಭಾಷಾ ಕೌಶಲ್ಯತೆ ಇದೆಲ್ಲ ಇಲ್ಲ. ಇದು ಮುಂದೆ ನೀವೇ ನೋಡ್ತೀರಿ, ಸಮಾಜದಲ್ಲಿ ಒಂದು ದೊಡ್ಡ ಪ್ರಭಾವ ಬೀರುತ್ತೆ. ಎಲ್ಲದಕ್ಕಿಂತ ಉದಾಹರಣೆಗೆ ನಮ್ಮ ಭಾಷೆ. ಈಗ ನಾನು ಮಾತಾಡ್ತಿರೋದು ನೋಡಿ, ಸ್ವಚ್ಛವಾಗಿ ಕನ್ನಡನೇ ಬರ್ತಿಲ್ಲ. ಎಲ್ಲ ಮಧ್ಯದಲ್ಲಿ ಇಂಗ್ಲಿಷ್ ಪದಗಳನ್ನು ತುರುಕ್ತಿದ್ದೇವೆ. ಈಗ ನೆಕ್ಸ್ಟ್ ನಮ್ಮ ಪೀಳಿಗೆಯಿಂದ ಮುಂದೆ ಬರೋ ಪೀಳಿಗೆಗೆ ಭಾಷೆಗಳು ಬರೋದಿಲ್ಲ. ಅವರು ಇಂಗ್ಲಿಷ್ ಚೆನ್ನಾಗಿ ಮಾತಾಡಲ್ಲ, ಕನ್ನಡನೂ ಸರಿಗೆ ಬರೋದಿಲ್ಲ. ಅದೇ ತರ ಇದು ಬರೀ ಕನ್ನಡದವ್ರಿಗಲ್ಲ, ಎಲ್ಲರಿಗೂ ಆಗ್ತಾ ಇದೆ. ಒಂದು ಭಾಷೆ, ಸಂಸ್ಕೃತಿ ಇದನ್ನೆಲ್ಲ ಕಲಿದೆ ಹೋದ್ರೆ ನಮ್ಮ ಬೇರು ಸಹಿತ ನಾಳೆ ನಷ್ಟ ಆಗತ್ತೆ, ನಮ್ಮ ಸಮಾಜನೂ ಹಾಳಾಗೋಗುತ್ತೆ. ಕೊನೆಯದಾಗಿ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಮೊದಲು ಮಕ್ಕಳು ಆಟ ಆಡೋದು ಯಾವಾಗ್ಲೂ ಹಿಂದಿನ ಕಾಲದಲ್ಲಿ ರೋಡಲ್ಲೇ ಇರ್ತಿದ್ರು. ನಾವು ಅವ್ರದ್ದು ಬೈದಿ ಕರ್ಕೊಂಬಂದು ಓದಿಸ್ಬೇಕಿತ್ತು. ಇವತ್ತೇನಾಗ್ತಿದೆ, ಆಚೆ ಹೋಗ್ರಪ್ಪ, ಆಟ ಆಡ್ರಪ್ಪ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಇದರಿಂದ ಒಂದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಕೆಡದಲ್ದೆ ಓದೋದ್ರ ಬಗ್ಗೆ ಗಮನ ಕಮ್ಮಿ ಆಗ್ತದೆ. ಈಗೆಲ್ಲ ಏನಂದ್ರೆ ಇನ್ಸ್ಟೆಂಟ್ ಆನ್ಸರ್ಗಳು ಬೇಕು. ಯೂಟ್ಯೂಬ್ ಅಲ್ಲಿ ಆನ್ಸರ್ ಸಿಗುತ್ತೆ. ನಾಳೆ ಎಕ್ಸಾಮ್ ಇದೆ, ಓದ್ಕೊಳೋದು, ಹೋಗಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಳೋದು, ಆನ್ಸರ್ ಬರೆಯೋದು, ಬರೋದು. ಈ ತರ ಓದಿದಾಗ ಮುಂದೆ ಸಮಾಜದಲ್ಲಿ ಅವರು ಹೇಗೆ ತಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತಾರೆ, ಒಂದು ಕೌಶಲ್ಯತೆ. ಈಗ ನಾಳೆ ಒಂದು ಬಿಸ್ನೆಸ್ ಮಾಡ್ಬೇಕಾ, ಒಂದು ವ್ಯಾಪಾರ ಮಾಡ್ಬೇಕಾ, ಒಂದು ಓದಿ ಮುಂದೆ PhD ಮಾಡ್ಬೇಕಾ, ಇದಕ್ಕೆಲ್ಲ ಹೇಗೆ ಅವರು ಕುಂತ್ಕೊಂಡು ಶ್ರಮ ಪಡ್ತಾರೆ. ಇದೆಲ್ಲ ಒಂದು ಅವರ ವ್ಯಕ್ತಿತ್ವ ಮತ್ತೆ ಆ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಕಮ್ಮಿ ಆಗ್ತದೆ. ಇದನ್ನ ಜನ ದಯವಿಟ್ಟು ತಿಳ್ಕೋಬೇಕು. ಮಕ್ಕಳಿಗೆ ಟಿವಿ, ಮೊಬೈಲ್ ತೋರಿಸಬಾರ್ದು. ಒಂದು ಸಿಂಪಲ್ ರೂಲ್ ಏನಂದ್ರೆ, 2 ವರ್ಷ ಆಗೋವರೆಗೂ ಮಕ್ಕಳಿಗೆ ಮೊಬೈಲು, ಟಿವಿ ಗಮನ ಹೋಗಬಾರ್ದು. ಅದ್ರ ಜೊತೆಗೆ ಮನೆಯಲ್ಲಿ ಹಿರಿಯರು ತುಂಬಾ ಹೊತ್ತು ಟಿವಿ ನೋಡ್ತಾ ಇರೋದು, ಈಗ ಅದು ಒಂದು ಪ್ರಭಾವ ಬೀರ್ತಿದೆ. ಇದನ್ನ ತಡೆಯೋದೊಂದೇ ದಾರಿ, ಬೇರೆ ಏನು ಈ ಸಾಂಕ್ರಾಮಿಕ ರೋಗದಿಂದ ಒಂದು ಟ್ರೀಟ್ಮೆಂಟ್ ಅನ್ನೋದಿಲ್ಲ, ತಪ್ಪಿಸ್ಕೊಳಕ್ ದಾರಿ ಇಲ್ಲ. ಇದನ್ನ ದೂರ ಇಟ್ಟಷ್ಟು ಒಳ್ಳೇದು. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ.